ಹಲೋ ಮಲಪ್ರಭಾ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ದಿವಸ ಗೌರಿ ಗಣೇಶ ಹಬ್ಬಕ್ಕೆ ಗಣೇಶನಿಗೆ ಬೇಕಾಗಿರೋ ಒಂದು ರೆಸಿಪಿ ಮಾಡೋಣ. ಅಂದರೆ ಗುದುಗನ ಹುಗ್ಗಿ. ಮೊದಲಿನ ಕಾಲದೊಳಗೆಲ್ಲ ಕೈಲೇ ಹೊಸದ ಗುದುಗಿನ ಹುಗ್ಗಿ ರೆಡಿ ಮಾಡ್ತಿದ್ರಿ. ಈಗ ಅದೆಲ್ಲ ಯಾವುದು ಟೆನ್ಷನ್ ಇಲ್ದೇನೆ ನಿಮಗೆ ಇದನ್ನ ತಿಳಿಸ್ಕೊಡ್ತೇನೆ ನೋಡ್ರಿ. ಒಂದು ಚಕ್ಲಿ ಮಣಿ ತಗೋರಿ. ಆ ಚಕ್ಲಿ ಸಹಾಯದಿಂದ ಅದ್ರೊಳಗೆ ಒಂದು ಮಣಿ ಇರ್ತೈತಿ ಕಾರ್ದಾಣಿದ. ಅದನ್ನ ತಗೊಂಡು ಏನು ಮಾಡಬೇಕು, ನಾದಿಟ್ಟಂತಹ ಚಪಾತಿ ಹಿಟ್ಟನ್ನು ಅದ್ರೊಳಗೆ ಹಾಕಿ ಒಂದು ಪ್ಲೇಟಿಗೆ ಎಣ್ಣೆ ಸವರಿ ಅದನ್ನೇನು ಮಾಡಬೇಕು, ಸೇಮ್ ನೀವು ಚಕ್ಲಿ ಯಾವ ರೀತಿ ಪ್ರೆಸ್ ಮಾಡ್ತಿರಲ್ಲ ಅದೇ ರೀತಿ ಇದನ್ನು ಕೂಡ ನೀವು ಪ್ರೆಸ್ ಮಾಡಬೇಕು. ಯಾವ ರೀತಿ ಬರ್ತಾವಂತ ತೋರ್ತೇನೆ ನೋಡ್ರಿ. ಅದ್ರೊಳಗೆ ನಾವು ಹಿಟ್ಟು ಹಾಕೇವಿ. ಈಗ ಆಲ್ರೆಡಿ ಹಿಟ್ಟು ಹಾಕಿದ ತಕ್ಷಣ ಏನು ಮಾಡತ್ತೀವಿ, ಅದನ್ನು ಮನೆಯಲ್ಲಿ ತಿರುವಿದಾಗ ಈ ರೀತಿ ಬರ್ತಾವೆ. ನಿಮಗೆ ಯಾವ ಸೈಜ್ ಇನ್ನೂ ಉದ್ದ ಬೇಕಂದ್ರೆ ಉದ್ದನ ಇದನ್ನು ಮಾಡ್ಕೊರಿ. ಇಲ್ಲ ಇಷ್ಟೇ ಸಾಕಂದ್ರೆ ಅದನ್ನು ಮಿಡಲ್ ಏನು ಮಾಡಬೇಕು, ಕಟ್ ಮಾಡ್ಕೊಂಡು ಬಿಡಬೇಕು. ಇಲ್ಲ ಒಂದೊಂದಾಗಿನ ನೀವೇನು ಮಾಡ್ಕೋಬಹುದು, ಬಿಡಿಸಿ ಇಟ್ಕೋಬಹುದು. ಈ ರೀತಿ ಏನು ಮಾಡ್ರಿ, ನೀವು ಮಾಡ್ಕೊಂಡ್ಬಿಡಿ. ನೀವೇನಾದರೂ ಈ ವಿಡಿಯೋ ನೋಡೋದಕ್ಕಿಂತ ನಮ್ಮ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ನೀವು ಗಣೇಶನಿಗೆ ನೈವೇದ್ಯ ಮಾಡಿ ಮತ್ತು ಮನೆಯಲ್ಲಿ ಎಲ್ಲರಿಗೂ ತಿನ್ನಲಿಕ್ಕೆ ಕೊಡಿ. ನೋಡ್ರಿ, ಈಗ ಒಂದೊಂದಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ. ಮತ್ತು ಪ್ಲೇಟಲ್ಲಿ ಬೇಡಪ್ಪ ಅಂತಂದರೆ ನೀವು ಇನ್ನೂ ಒಂದಿನ ಎಕ್ಸ್ಟ್ರಾ ನೀವು ಮೊದಲೇ ಮಾಡ್ಕೋತಿದ್ದೀರಪ್ಪ ಅಂತಂದರೆ ಈ ರೀತಿ ಪೇಪರಲ್ಲಿ ಏನು ಮಾಡ್ಕೋಬೋದು, ನೀವು ಆ ಹಿಟ್ಟಿನ ಸಹಾಯದಿಂದ ಮನೆಯಲ್ಲಿ ಹಾಕಿಕೊಂಡು ಅದೇ ರೀತಿ ನೀವೇನು ಮಾಡ್ಕೋಬೋದು, ತಿರುಗಿಕೊಂಡು ಒಂದೊಂದಾಗಿ ಪೇಪರಲ್ಲಿ ಎಳೆಗಳನ್ನು ಬಿಡಿಸಿಟ್ಟು ಹಾಕೊಂಡು ಮಾರನೇ ದಿನ ಕೂಡ ನೀವೇನು ಮಾಡ್ಕೋಬೋದು, ಹುಗ್ಗಿಯನ್ನು ರೆಡಿ ಮಾಡ್ಕೋಬೇಕು. ಹೌದಾ? ಈ ರೀತಿ ಒಂದೊಂದಾಗಿ ನೋಡ್ರಿ, ಈಗ ನಾನು ಪ್ರೆಸ್ ಮಾಡಿದ್ದೇನೆ. ಒಂದೊಂದಾಗಿನೂ ಕೂಡ ಎಳೆಗಳನ್ನು ಬಿಡಿಸಿಟ್ಟು ಹಾರಕ್ಕೆ ಬಿಟ್ಬಿಟ್ಟಿದ್ದೀನಿ ರೀ. ನೋಡ್ರಿ, ಈ ರೀತಿ ಒಂದೊಂದು ಎಳೆಗಳನ್ನು ನಾವು ಬಿಡಿಸಿ ಇಡ್ತಾ ಇದ್ದರೆ, ಇದೇನಾದರೂ ನೀವು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಒಂದು ಪಾತ್ರೆ ಒಳಗೆ ಗ್ಯಾಸ್ ಮೇಲೆ ಏನು ಇಡಬೇಕು, ನೀರನ್ನು ಇಟ್ಕೊಳ್ಬಿಡಬೇಕು. ಅದು ಆವಿ ಬರುವವರೆಗೂ ನಾವು ಇಡಬೇಕು. ಅದಕ್ಕೆ ಹಾಕಲು ಸಾಮಗ್ರಿಗಳನ್ನು ನಾವು ತಗೋಬೇಕು. ಏಲಕ್ಕಿ, ಲವಂಗ, ಜಾಜಿಕಾಯಿ ಎಲ್ಲವನ್ನು ನಾನು ಏನು ಮಾಡ್ಕೊಂಡೇನಿ, ಇಲ್ಲಿ ಎಲ್ಲ ಪುಡಿಗಳನ್ನು ಮಾಡಿಟ್ಕೊಂಡಿದ್ದೇನೆ. ಒಂದು ಪಾತ್ರೆ ಒಳಗೆ ನೀರಿಟ್ಟಿದ್ದನ್ನು ನಾವು ಇಲ್ಲಿ ಆವಿ ಬರ್ತಾ ಇದೆಯಾ, ಕುದಿ ಬರ್ತಾ ಇದೆಯಾ ಅಂತ ನೋಡೋಣ. ಒಂದು ಪ್ಲೇಟ್ನಲ್ಲಿ ನಾವು ಸರ್ವ್ ಮಾಡ್ಕೊಂಡಿದ್ದೇನೆ. ಆವಿ ಬಂದಾಗ ಒಂದೊಂದು ಎಳೆಗಳನ್ನು ಕೂಡ ನಾವು ಆ ನೀರಿನೊಳಗೆ ಹಾಕ್ತಾ ಹೋಗಬೇಕು. ಈ ರೀತಿ ನೋಡ್ರಿ, ತೋರಿಸ್ತಾ ಇದ್ದೀನಲ್ಲ, ಇದೇ ರೀತಿ ಹಾಕಿ ಒಂದೊಂದಾಗಿ ನೀವು ಅವುಗಳನ್ನು ನೀರಿನಲ್ಲಿ ಹಾಕ್ಕೊತ ಹೋದಂಗೆ ಅವು ಬಾಯ್ಲ್ ಆಗಬೇಕು, ಕುದೀತಾ ಹೋಗಬೇಕು ಚೆನ್ನಾಗಿ. ನೋಡ್ರಿ, ಈ ರೀತಿ ಕಾಣಿಸ್ತಾ ಇದೆ. ಎಲ್ಲವನ್ನ ಹಾಕಿಕೊಳ್ತಾ ಇದ್ದೀನಿ. ಕುದೀತಾವಿದೆ ನೋಡ್ರಿ, ಹೆಂಗೆ ಕುದತಾವ. ಕುದ ನಂತರ ಏನು ಮಾಡ್ಬೇಕಂತಂದ್ರೆ, ನಾವು ಇಲ್ಲಿ ಒಂದು ಸೈಡ್ ಬೆಲ್ಲವನ್ನು ಪ್ರಿಪೇರ್ ಮಾಡಬೇಕು. ಬೆಲ್ಲವನ್ನು ಜಜ್ಜಿಟ್ಕೊಂಡು ಏನು ಮಾಡಬೇಕು, ಆ ಬೆಲ್ಲವನ್ನು ಒಂದು ಪಾತ್ರೆ ಒಳಗೆ ಹಾಕಿಕೊಂಡು ಅದನ್ನೆಲ್ಲ ಏನು ಮಾಡ್ಬೇಕ್ರಿ, ಎಷ್ಟು ಬೇಕಷ್ಟು ಪ್ರಮಾಣವನ್ನು ತೆಗೆದುಕೊಂಡು ಆ ಬೆಲ್ಲವನ್ನು ಕುದ್ದ ನಂತರ ಗುದುಗಿನ ಹುಗ್ಗಿಗೆ ಹಾಕಿದಾಗ ಅದು ಸ್ವೀಟ್ ರೆಡಿ ಆಗುತ್ತೆ. ಅದು ಗುದುಗಿನ ಹುಗ್ಗಿ ಅಂಥೇಳಿ ರೆಡಿ ಆಗುತ್ತೆ. ಇಲ್ಲಿ ನೋಡ್ರಿ, ಅದು ಎಲ್ಲ ಕುದ್ದಿದೆ. ಈಗ ಕುದ್ದ ನಂತರ ಏನು ಮಾಡಬೇಕು, ಅದಕ್ಕೆ ಬೆಲ್ಲ ಹಾಕತ್ತೇನೆ ನೋಡ್ರಿ. ಬೆಲ್ಲ ಹಾಕಿನಿ. ನೀವು ಇದೇ ರೀತಿ ಬೆಲ್ಲ ಹಾಕ್ರಿ. ಕುದಿಕ್ಕಿಂತ ಮೊದಲೇ ಅದನ್ನು ಬೆಲ್ಲ ಹಾಕಿದರೆ ಅದು ಕಬ್ಬೇರಿದಂಗಾಗಿ ಅಷ್ಟು ಟೇಸ್ಟಿಯಾಗಿ ಆಗೋದಿಲ್ಲ. ಈ ರೀತಿ ಅದು ಕುದ್ದ ನಂತರ ಬೆಲ್ಲ ಹಾಕಿದರೆ ಮಾತ್ರ ಅದು ತುಂಬ ಟೇಸ್ಟಾಗಿ ಎಲ್ಲ ಬೆಲ್ಲವನ್ನು ಹೀರ್ಕೊಳ್ತದೆ. ನೋಡ್ರಿ, ಈಗ ಕಲರ್ ಚೇಂಜ್ ಆಯ್ತು. ಎಲ್ಲ ಬೆಲ್ಲವನ್ನು ಅದು ಹೇರ್ಕೊಂಡು ಬಿಟ್ಟೈತೆ. ಇದಕ್ಕೆ ಕೊಬ್ಬರಿ ಪುಡಿ ಕೂಡ ನಾವು ಇಲ್ಲಿ ಹಾಕ್ಬೋದು. ಇದೇ ರೀತಿ ಏಲಕ್ಕಿ, ಲವಂಗ, ಜಾಜಿಕಾಯಿ, ದ್ರಾಕ್ಷಿ, ಗೋಡಂಬಿ, ಮನಕ ಎಲ್ಲ ಕೂಡ ನಾವು ಕಂಪಾಗಿರುವ ಸಾಮಗ್ರಿಗಳನ್ನು ಹಾಕಿ ಈ ಥರ ಮಾಡಿ ಗಣೇಶನಿಗೆ ನೈವೇದ್ಯ ಮಾಡಿ ನೀವು ಅದ್ರ ಜೊತೆಗೆ ಟೇಸ್ಟ್ ಮಾಡಿ. ನೋಡ್ರಿ, ಇದು ರೆಡಿ ಆಗೈತಿ. ಯಾವ ಥರ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿ ಗುದುಗುನ ಹುಗ್ಗಿ ರೆಡಿಯಾಗಿದೆ. ಹೌದಾ? ನೋಡ್ರಿ, ಎಷ್ಟು ಚೆನ್ನಾಗಿ ಗುದುಗುನ ಹುಗ್ಗಿ ಟೇಸ್ಟಿಯಾಗಿ ಘಮ ಘಮ. ಇದೇ ರೀತಿ ಮನೆಯಲ್ಲಿ ನೀವು ಗಣಪತಿಗೆ ಮಾಡಿ ನೋಡಿ. ತುಂಬ ಧನ್ಯವಾದಗಳು.